ಇವತ್ತು ಕರ್ನಾಟಕ ಸರ್ಕಾರ 613 ಕೋಟಿ ಖರ್ಚು ಮಾಡಿ ರಸ್ತೆ ಕ್ಲೀನ್ ಮಾಡೋಕೆ ಅಂತ ರೋಡ್ ಸ್ವೀಪರ್ ಮಿಷಿನ್ ಅನ್ನು ಬಾಡಿಗೆಗೆ ಪಡೆಯೋದ್ರಲ್ಲಿ ಇದ್ದಾರೆ. ಈಗ ಈ 613 ಕೋಟಿ ರೂಪಾಯಿ ಹೋಗ್ತಾ ಇರೋದು 46 ರೋಡ್ ಸ್ವೀಪರ್ ಮಿಷಿನ್ಗೆ, ಅದು ಸಹ ಕೇವಲ 7 ವರ್ಷಕ್ಕೆ ಮಾತ್ರ. ಅಂದ್ರೆ ಇವರು ಬರೀ 7 ವರ್ಷಕ್ಕೆ ಈ ಮಿಷಿನ್ ರೆಂಟ್ಗೆ ಅಂತ 613 ಕೋಟಿ ಹಣ ಅಂದ್ರೆ ಜನರ ತೆರಿಗೆ ಹಣನ ಯೂಸ್ ಮಾಡ್ಕೊಂತ ಇದ್ದಾರೆ. ನೀವು ಪ್ರಾಕ್ಟಿಕಲ್ ಆಗಿ ಯಾವ ಆಂಗಲ್ ಇಂದ ಲೆಕ್ಕ ಹಾಕಿದ್ರು ಯೋಜನೆಗೆ ಇಷ್ಟೊಂದು ಹಣದ ಅಗತ್ಯ ಖಂಡಿತ ಇಲ್ಲ. ಇವನ್ ಕೆಲವರ ಪ್ರಕಾರ ಇದಕ್ಕೆ 100 ಕೋಟಿಗಿಂತ ಜಾಸ್ತಿ ಹಣದ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಸೊ ಇಲ್ಲಿ ನಿಜವಾಗ್ಲೂ ರಸ್ತೆ ಬದಿಯ ಕಸ ಕ್ಲೀನ್ ಆಗ್ತಾ ಇದೆಯಾ, ಇಲ್ಲ ಜನರ ತೆರಿಗೆ ಹಣ ಕ್ಲೀನ್ ಆಗ್ತಾ ಇದೆಯಾ ಗೊತ್ತಿಲ್ಲ. ಈ ವಿಷಯವಾಗಿ ಅಪೋಸಿಷನ್ ಪಾರ್ಟಿ ಕೂಡ ಅಷ್ಟಾಗಿ ಏನು ಆಕ್ಷನ್ ತಗೊಂತಾ ಇಲ್ಲ. ಯಾರು ಈ ವಿಚಾರವಾಗಿ ಧ್ವನಿ ಎತ್ತಬೇಕೋ ಅವರು ಸೈಲೆಂಟ್. ಸೊ ಇದೆಲ್ಲ ಬಿಟ್ಟು ಸರ್ಕಾರ ಇದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಂತಾ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಆರಂಭದಲ್ಲಿ ಸರ್ಕಾರವು ಇದರ ಬಗ್ಗೆ ಒಂದಿಷ್ಟು ಗೊಂದಲದಲ್ಲಿ ಇತ್ತು. ಸೊ ಅದಕ್ಕೆ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಇದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಅದೇ ಈ KUIDFC. ಇದರ MD ಆಗಿದ್ದ R ಸೆಲ್ವಮಣಿ ಸರ್ಕಾರಕ್ಕೆ ನೀವು ರೆಂಟ್ ತಗೊಳ್ಳೋದಕ್ಕಿಂತ ಹೊಸ ಮಿಷಿನ್ ಅನ್ನ ಖರೀದಿ ಮಾಡೋದೇ ಬೆಟರ್ ಅಂತ ಸಲಹೆ ಕೊಟ್ಟಿದ್ರು. ಆದ್ರೆ ಇದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ GBA ಒಪ್ಪಲಿಲ್ಲ. ಸೊ ವಿರೋಧ ಮಾಡಿತು. ಇಲ್ಲಿ ಮತ್ತೆ ಇದೇ ವಿಷಯವಾಗಿ 2 ಕಮಿಟಿಗೆ ಇದರ ಜವಾಬ್ದಾರಿಯನ್ನು ಕೊಡಲಾಗಿತ್ತು, ರೀಡ್ಸ್ ಮತ್ತೆ BCG. ಈ 2 ಪ್ರೈವೇಟ್ ಕಂಪನಿಯಲ್ಲಿ ಒಂದು ಇಲ್ಲಿ ಖರೀದಿಗಿಂತ ರೆಂಟಲ್ ಬೇಸ್ ಮೇಲೆ ಉಪಯೋಗಿಸೋದು ಉತ್ತಮ ಅಂದ್ರೆ, ಇನ್ನೊಂದು ಇಲ್ಲ ಇಲ್ಲಿ ಖರೀದಿಯೇ ಉತ್ತಮ ಅಂತ ಹೇಳ್ತು. ಸೊ ಫೈನಲಿ ಸರ್ಕಾರ ಆರಂಭದಲ್ಲೇ ಇದನ್ನ ಖರೀದಿ ಮಾಡೋಕೆ ತುಂಬಾ ಹಣ ಬೇಕಾಗುತ್ತೆ. ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡೋ ಬದಲು ರೆಂಟಲ್ ಬೇಸ್ ಮೇಲೆ 7 ವರ್ಷಕ್ಕೆ ತಗೊಳ್ಳೋ ನಿರ್ಧಾರ ಮಾಡ್ತು. ಆದ್ರೆ ಇಲ್ಲಿ ನಮ್ಗೆಲ್ಲ ಅಂದ್ರೆ ಕಾಮನ್ ಪೀಪಲ್ಸ್ಗೆ ಇರೋ ಗೊಂದಲ ಇಷ್ಟೇ. ಸರಿ, ಸರ್ಕಾರದ ಹತ್ರ ಇಷ್ಟೊಂದು ಹಣ ಇಲ್ಲ ಆರಂಭದಲ್ಲಿ ಇನ್ವೆಸ್ಟ್ ಮಾಡುವಷ್ಟು ಅಂದ ಮೇಲೆ ಬೇರೆ ಕಡೆಯಿಂದ ಸರ್ಕಾರ ಲೋನ್ ತಗೊಂಡು ಇದನ್ನ ಪರ್ಚೇಸ್ ಮಾಡಬಹುದು. ಇವರು ಹೇಳುವಷ್ಟು 613 ಕೋಟಿ ಅಗತ್ಯ ಅಂತೂ ಖಂಡಿತ ಇಲ್ಲ. ಯಾಕಂದ್ರೆ ಆಲ್ರೆಡಿ ಇಲ್ಲಿ 26 ರೋಡ್ ಕ್ಲೀನಿಂಗ್ ಮಿಷಿನ್ ಇದೆ. ಇನ್ನು ಬೇಕಿರುವ 46 ಮಿಷಿನ್ ಬಗ್ಗೆ ಮಾತಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಮಿಷಿನ್ ನ ಬೆಲೆ 80 ಲಕ್ಷ ಅಂತ ತಗೊಂಡ್ರು 46ಕ್ಕೆ 36.8 ಕೋಟಿ ಖರ್ಚಾಗತ್ತೆ. ಸೊ ಇನ್ನು ಇದರ ಮೇಂಟೆನೆನ್ಸ್ ಖರ್ಚನ್ನ ಕೌಂಟ್ ಮಾಡೋದಾದ್ರೆ ಒಂದು ಮಿಷಿನ್ ನ 1 ವರ್ಷದ ಖರ್ಚು 15 ಲಕ್ಷ ಅಂತ. ಅಂದ್ರೆ 46 ಮಿಷಿನ್ ನ 7 ವರ್ಷದ ಖರ್ಚು 48.3 ಕೋಟಿ. ಇಲ್ಲಿಗೆ ಟೋಟಲಿ 85.1 ಕೋಟಿ ಹಣ ಬೇಕಾಗುತ್ತೆ ಅಷ್ಟೇ. ಮತ್ತೆ ಇದಕ್ಕೆ ಅದರ ಡ್ರೈವರ್ಗಳ 7 ವರ್ಷದ ಸಂಬಳ ಪ್ಲಸ್ PF ಇನ್ಸೂರೆನ್ಸ್ ಕೌಂಟ್ ಮಾಡಿದ್ರು ಸರಿಸುಮಾರು 15 ಕೋಟಿ ಬೇಕಾಗ್ಬೋದು. ಸೊ ಇಲ್ಲಿಗೆ ಟೋಟಲ್ ಆಗಿ 108 ಕೋಟಿ ಹತ್ತತ್ರ ಬೇಕಾಗ್ಬೋದು. ಮತ್ತೆ ಇಲ್ಲಿ ಅದರ ಇಂಧನ ಖರ್ಚು ಕೌಂಟ್ ಮಾಡಬೇಕು ಅಂದ್ರೆ ಸರಿಸುಮಾರು 150 ಕೋಟಿ ಆಗ್ಬೋದು. ಇನ್ ದ ಎಂಡ್ ಟೋಟಲ್ ಆಗಿ 258 ಕೋಟಿ ಖರ್ಚಾಗ್ಬೋದು. ಇನ್ನು ಇಲ್ಲಿ ಪೆಟ್ರೋಲ್ ಆರ್ ಡೀಸೆಲ್ ಗಾಡಿಗಿಂತ ಎಲೆಕ್ಟ್ರಿಕ್ ಗಾಡಿನ ತಗೊಂಡ್ರೆ ಈ 150 ಕೋಟಿ ಇಂಧನದ ಅವಶ್ಯಕತೆ ಕೂಡ ಇರಲ್ಲ. ಅದಕ್ಕೆ ಎಲೆಕ್ಟ್ರಿಕ್ಕಿನ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅಷ್ಟೊಂದು ಹಣ ಏನು ಬೇಕಿಲ್ಲ. ಇದೇ ರೀತಿ ಪ್ರಾಕ್ಟಿಕಲ್ ಆಗಿ ನೀವು ಹೇಗೆ ಲೆಕ್ಕ ಹಾಕಿದ್ರು ಅವರು ಹೇಳುವಷ್ಟು ಅಂದ್ರೆ 613 ಕೋಟಿಯ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪರ್ಚೇಸ್ ಮಾಡಿದ್ದ ಅಷ್ಟೂ ವೆಹಿಕಲ್ ಸರ್ಕಾರದ ಸ್ವಂತ ಆಗುತ್ತೆ. 7 ವರ್ಷದ ನಂತರವೂ ಇದು ಸರ್ಕಾರದ ಬಳಿಯೇ ಇರುತ್ತೆ. ಇವರು ಹೇಳೋ ಪ್ರಕಾರ 7 ವರ್ಷಕ್ಕೆ 613 ಕೋಟಿ ಖರ್ಚು ಮಾಡಿದ್ರು, ಆ ಟೈಮ್ ಮುಗಿದ್ಮೇಲೆ ಮತ್ತೆ 613 ಕೋಟಿ ವೇಸ್ಟ್ ಮಾಡೋದ? 7 ವರ್ಷ ಆದ್ಮೇಲೆ ಈಗ ಇರೋ 613 ಕೋಟಿ ಬಹುಶಃ 700 ಕೋಟಿ ಇಲ್ಲ 800 ಕೋಟಿ ಆಗಬಹುದು. ಅದು ಸಹ ನಾನ್ ಪ್ರೆಡಿಕ್ಟೇಬಲ್. ಇಲ್ಲಿ ಸರ್ಕಾರದವರು ಮೂರ್ಖರ ಇಲ್ಲ ನಾವುಗಳು ಮೂರ್ಖರ ಗೊತ್ತಿಲ್ಲ. ಇದೊಂದು ಯಕ್ಷ ಪ್ರಶ್ನೆ. ಈಸಿಯಾಗಿ 100-200 ಕೋಟಿಯಲ್ಲಿ ಆಗೋ ಖರ್ಚನ್ನ ಬಿಟ್ಟು 613 ಕೋಟಿ ಖರ್ಚು ಮಾಡ್ತೀವಿ ಅಂತ ಕೂತ್ಕೊಂಡಿರೋ ಗೌರ್ಮೆಂಟ್ ಕಷ್ಟಪಟ್ಟು ಕಬ್ಬು ಬೆಳೆದು 100-200 ರೂಪಾಯಿ ಜಾಸ್ತಿ ಕೇಳಿದ್ರೆ ಇಲ್ಲ ಅನ್ನತ್ತೆ. ಸೊ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊಡೆದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.